ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲಾಸ್. ನಾನಿವಾಗ ಅಪಾಚೆ RTX 300ದು ಹೆಡ್ಲೈಟ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಸೊ ಹೆಡ್ಲೈಟ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡೋಣ. ಅಪಾಚೆ RTX BTO ವೇರಿಯಂಟ್ ಇದು. ಸೊ ಇದರಲ್ಲಿ ಇವಾಗ ಜಸ್ಟ್ DRL ಮಾತ್ರ ಆನ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಜಸ್ಟ್ DRL ಮಾತ್ರ ಆನ್ ಮಾಡಿದ್ದೀನಿ, ನೋಡ್ಬೋದು. ಸೊ DRLಗೆ ನಮಗೆ ಇಷ್ಟು ವಿಸಿಬಿಲಿಟಿ ಕೊಡ್ತಾ ಇದೆ. ಸೊ ನೀವು ಮನೆ ಒಳಗಡೆ ಪಾರ್ಕಿಂಗ್ ಮಾಡ್ಬೇಕಾರೆಲ್ಲ ಆರಾಮಾಗಿ ನಿಮಗೆ ಒಂದು ಒಳ್ಳೆ ವಿಸಿಬಿಲಿಟಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ. ಸೊ ಒಳ್ಳೆ ಡೆವಿಲ್ ಲುಕ್ ಕಾಣಿಸುತ್ತೆ. ಇದನ್ನೇ ಇವಾಗ ಗಾಡಿ ಆನ್ ಮಾಡಿ, ಅಂದರೆ ಲೈಕ್ ನಾವಿವಾಗ ಗಾಡಿ ಆನ್ ಮಾಡಿದ್ರೆ ಮಾತ್ರ ನಮಗೆ ಲೋ ಬೀಮ್ ಆನ್ ಆಗೋದು. ಯಾಕೆಂದರೆ ಇದು BTO ವೇರಿಯಂಟ್. ನಿಮಗೆ ಬೇಸ್ ವೇರಿಯಂಟಲ್ಲಿ ಆ್ಯಕ್ಚುಲಿ ನಿಮಗೆ ಒಂದು ಸತಿ ಇಗ್ನಿಷನ್ ಆನ್ ಮಾಡೋಕ್ಕಿಂತ ಮುಂಚೆನೇ ನಿಮಗೆ DRL ವಿತ್ ಲೋ ಬೀಮ್ ಆನ್ ಆಗಿಬಿಡುತ್ತೆ. ನಿಮಗೆ ಟಾಪ್ ಮತ್ತು BTO ವೇರಿಯಂಟಲ್ಲಿ ಮಾತ್ರ DRL ಮಾತ್ರ ಆನ್ ಆಗಿರುತ್ತೆ. ಸೊ ಇವಾಗ ನ್ಯೂಟ್ರಲ್ಗೆ ಹಾಕ್ಬಿಟ್ಟು ಗಾಡಿನ ಆನ್ ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಜಾಸ್ತಿ ವಿಸಿಬಿಲಿಟಿ ಇದೆ ಅಂತ. ಸೊ ಬ್ಯಾಕ್ ಸೈಡಿಂದ ತೋರಿಸ್ತಾ ಇದ್ದೀನಿ ನೋಡಿ, ಬೇಲಿ ಒಳಗೆಲ್ಲ ಹೊಡಿತಾ ಇದೆ ಲೈಟು, ಆ ಕಡೆ ಈ ಕಡೆ ಎಲ್ಲ ಲೈಟ್ ಹೊಡಿತಾ ಇದೆ. ಸೊ ನಾವಿಲ್ಲಿ ನೋಡ್ಬೋದು. ಸೊ ಲೋ ಬೀಮ್ ಬಂದು ಅಪ್ ಟು ಆ ಕಾಂಪೌಂಡ್ ತನಕ, ಈ ಲೇಔಟ್ದು ಎಂಡಿಂಗ್ ಕಾಂಪೌಂಡ್ ತನಕ ಹೊಡಿತಾ ಇದೆ ಲೋ ಬೀಮು. ಸೊ ಈ ರೀತಿಯಾಗಿದೆ. ಈಗ ನೋಡ್ಬೋದು ಇದರಲ್ಲಿ ಲೋ ಬೀಮ್. ಸೊ ಹೈ ಬೀಮ್ ಹಾಕೋದಾದರೆ ಇಲ್ಲಿ ಹೈ ಬೀಮ್ ಹಾಕೋಣ. ಸೊ ಹೈ ಬೀಮ್ ಹಾಕಿದ ತಕ್ಷಣ ಇಲ್ಲಿ ನಮಗೆ ಹೈ ಬೀಮ್ ಲೋ ಕಾಣಿಸುತ್ತೆ, ಮತ್ತು ವಿಸಿಬಿಲಿಟಿನೂ ಜಾಸ್ತಿ ಆಯಿತು, ನೋಡ್ಬೋದು ನೋಡಿ. ಸೊ ಹೈ ಬೀಮ್ ಆ್ಯಂಡ್ ಲೋ ಬೀಮ್ ನಿಮಗೆ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಇದು ಪಾಸ್ ಲೈಟು. ಸೊ ಅಷ್ಟು ದೂರ ಹೊಡೆಯುತ್ತೆ ಹೆಡ್ಲೈಟು. ಸೊ ಹೆಡ್ಲೈಟ್ ಇದರಲ್ಲಿ ಕ್ಲಾಸ್ D LED ಹೆಡ್ಲೈಟ್ಸ್ ಬರೋದು. ಇದರಲ್ಲಿ 2 ಲೋ ಬೀಮ್ ಮತ್ತು 2 ಹೈ ಬೀಮು ಇದರಲ್ಲಿ ಬಲ್ಬ್ಸ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು. ಸೊ ಆ ಕಡೆ ಈ ಕಡೆ ಎರಡೂ ಕಡೆ ಇರೋದು ಲೋ ಬೀಮ್, ಸೆಂಟ್ರಲ್ಲಿ ಇರೋದು ಹೈ ಬೀಮು ಇದರಲ್ಲಿ. ಸೊ ಈ ರೀತಿ ಕಾಣಿಸುತ್ತೆ ಲೋ ಬೀಮ್ ಹಾಕೊಂಡು ಹೋಗ್ಬೇಕಾದ್ರೆ. ನಿಮಗೆ ಮೋಸ್ಟ್ ಆಫ್ ದಿ ಟೈಮು ನಿಮಗೆ ಹೈ ಬೀಮು ಅವಶ್ಯಕತೆನೇ ಬರೋದಿಲ್ಲ. ಲೋ ಬೀಮ್ನಲ್ಲೇ ತುಂಬ ವಿಸಿಬಿಲಿಟಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಈ ವಿಡಿಯೋನ 1080p 30 FPS ತೆಗಿತಾ ಇದ್ದೀನಿ. ಅದಕ್ಕೋಸ್ಕರ ನನಗೆ ಇವಾಗ ನೈಟ್ ಟೈಮಲ್ಲಿ ಸ್ವಲ್ಪ ನನಗೆ ಚೆನ್ನಾಗಿ ಕಾಣಿಸ್ತಾ ಇರೋದು. ಈ ವಿಡಿಯೋ 4Kನಲ್ಲಿ ಬರೋದಿಲ್ಲ. ಸೊ ಅಪಾಚೆ RTX ಬೈಕಿನ ಕಂಪ್ಲೀಟ್ ಇನ್ ಆ್ಯಂಡ್ ಔಟ್ ವೀಡಿಯೋಸ್ ಮತ್ತು ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ವಿಲಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ. ಇದೇ ರೀತಿಯ ಅಪ್ಡೇಟ್ಸ್ ನಿಮಗೆ ಬೇಗ ತಲುಪುತ್ತೆ. ಅಪಾಚೆ RTXನ ಒಂದು ರೈಡ್ ಮಾಡಬೇಕಾದ್ರೆ ಹೇಗೆ ನಮಗೆ ಹೆಡ್ಲೈಟ್ಸ್ ಫೀಲ್ ಆಗುತ್ತೆ ಅನ್ನೋದನ್ನ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಅದಾದಮೇಲೆ ಓನರ್ಶಿಪ್ ರಿವ್ಯೂ ಕೂಡ ಬರುತ್ತೆ. ಸೊ ಸ್ಟೇ ಟ್ಯೂನ್ ಟು ಕನ್ನಡ ವಿಲಾಸ್ ಯೂಟ್ಯೂಬ್ ಚಾನಲ್.